ಏನ್ ಮಾಡ್ತಿದ್ದೀರಾ ಮೇಡಮ್? ನನ್ ಸರ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಈವ್ನಿಂಗ್ ಬೇಗ ಬರ್ಬೇಕು ಅನ್ಕೋತಿದ್ದೀನಿ. ನಾನ್ ಬೇಗ ಬನ್ನಿ ಯಜಮಾನ್ರೆ ಅಂತ ಕೇಳ್ದಾಗ ಮಾತ್ರ ಆಫೀಸಲ್ಲಿ ಬಿಸಿ ಅಂತಿದ್ರಿ. ಇವತ್ ನಾನ್ ಕೇಳ್ದೇನೆ ನಮ್ ಯಜಮಾನ್ರು ನನಗ್ ವರ ಕೊಡ್ತಿದಾರಲ್ಲ. ತಮ್ಮ ಪ್ರಶ್ನೆಗೆ ಉತ್ತರನ ಹೂ ಜೊತೆಗೆ ಸ್ವೀಟ್ಸ್ ಜೊತೆಗೆ ಹೇಳ್ಬೇಕು ಅನ್ಕೋತಿದ್ದೀನಿ. ಮಲ್ಲಿಗೆ ಹೂವ ಸ್ವೀಟ್ಸಾ? ಅದ್ಯಾಕೆ ಭಾವ? ಅದ್ರ ಜೊತೆಗೆ ಹೇಳ್ಬೇಕು ಹೆಂಡತಿಯವರೇ. ಹೇಳ್ತೀಯಾ ಇಲ್ವಾ? ನಿನ್ನೆ ನಮಗೆ ಏನಾಯ್ತು? ಮದ್ವೆ ಆಯ್ತು ಅಲ್ವಾ? ಮತ್ತೆ ಇವತ್ತೇನಾಗ್ಬೇಕು? ಏಯ್, ವಿವಾಹ ಧರ್ಮ ಪದ್ಧತಿಗಳು ಆಚಾರ ವಿಚಾರನೆಲ್ಲ ಪಾಲಿಸ್ಬೇಕಲ್ವಾ? ಪುರೋಹಿತರ ತರ ಚೆನ್ನಾಗೆ ಹೇಳ್ತಾ ಇದೀಯಾ, ಆದ್ರೆ ಅದೇನು ಬೇಡ. ನಾನ್ ಹೇಳೋದ್ನ ನೀನ್ ಅರ್ಥ ಮಾಡ್ಕೋ. ನಾವು ಇದಕ್ಕೂ ಮೊದಲಿನ ಹಾಗೆ ಇರಬೇಕಾಗಿರೋ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ನಮಗೆ ಎಲ್ಲರ ಸಮ್ಮುಖದಲ್ಲಿ ಮದ್ವೆ ನಡೀತು, ಅದಕ್ಕೆ ಅಷ್ಟೇ ಅಂತೀಯಾ? ಅಷ್ಟೇ. ನೀನೇನೇನೋ ಮಾತಾಡ್ತಿದ್ರೆ ನಂಗ್ ನಾಚಿಕೆ ಆಗ್ತಿದೆ ಭಾವ. ನೀನ್ ನಾಚಿಕೆ ಪಡ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಕಾಣ್ತೀಯ. ಕೆನ್ನೆ ಮೇಲೆ ಗುಲಾಬಿ ಬಣ್ಣ, ಕಣ್ಣಲ್ಲಿ ನಾಚಿಕೆ, ಮುಖದಲ್ಲಿ ಆ ಹೊಳಪು. ಏನಿದು, ಇವತ್ತು ಯಜಮಾನ್ರು ತುಂಟ ಕವಿ ಆಗ್ತಿದ್ದಾರೆ? ಎಲ್ಲೋ ಹಾರಿ ಹೋಯ್ತು ಈ ಮನಸ್ಸು, ಹೀಗೆ ಒಂಟಿಯಾಗಿದೆ ಈ ವಯಸ್ಸು, ಓ ತಂಗಾಳಿ. ಅಯ್ಯೋ ಅಯ್ಯೋ, ಇವತ್ ಮಾತು ಹಾಡು ಚೇಷ್ಟೆ ಎಲ್ಲ ವಿಚಿತ್ರವಾಗಿದೆಯಲ್ಲ. ನಾನ್ ಬಂದ ಮೇಲೆ ತುಂಟತನ ಒಂದು ರೇಂಜಲ್ಲಿರತ್ತೆ. ಹೂವು ಹಣ್ಣಿನ ಜೊತೆ ಬರ್ತೀನಿ, ಗೆಟ್ ರೆಡಿ. ಹಲೋ ಸರ್. ಬಾಯ್ ಮೇಡಮ್, ಬಾಯ್. ಬೇಗ ಬಂದ್ಬಿಡಿ, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಬಾಬಾ, ಹೆಂಡಕ್ಕೂ ಒಣ ಮೀನಿಗೂ ಏನ್ ಕಾಂಬಿನೇಷನ್, ಸಕ್ಕತ್ತು. ಕಾಸ್ಟ್ಲಿ ಎಣ್ಣೆ ಕುಡಿಬೇಕಾಗಿರೋರು ಈ ಹೆಂಡ ಕುಡಿತಿದಿರಲ್ಲ ಅಣ್ಣ. ಲೇ, ಮರ ಬೇರ್ನ ಮರಿಬಾರ್ದು, ಮನುಷ್ಯ ಹಳೆದನ್ನ ಮರಿಬಾರ್ದು ಅನ್ನೋ ಗಾದೆ ಇದೆ, ನೆನ್ಪಿದ್ಯಾ? ನೆನ್ಪಿದೆ ಅಣ್ಣ. ಈ ಕೃಷ್ಣನು ಹಾಗೆ ಕೋಟ್ಯಾಧೀಶ್ವರನಿಗೆ ವಾರಸ್ದಾರ ಆಗಿದ ತಕ್ಷಣ ಹಳೆದನ್ನೆಲ್ಲ ಮರ್ತು ಹೋಗಲ್ಲ. ಒಟ್ನಲ್ಲಿ ತುಂಬಾ ಎತ್ತರಕ್ಕೆ ಹೋಗ್ಬಿಟ್ಟಿದ್ದೀರ ಅಣ್ಣ ನೀವು. ಸುಮ್ನೆ ಬೆಳೆದಿದ್ದೀನ, ಕಷ್ಟಪಟ್ಟಿದ್ದೀನಿ ಕಣೋ. ಏನ್ ಕಷ್ಟಪಟ್ಟಿದ್ದೀರಣ್ಣ? ಕೋಟ್ಯಾಧೀಶ್ವರನನ್ನಾಗಿ ಮಾಡುವಂತ ದಿನಾ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ತಾ ಇದ್ದೆ, ಗೊತ್ತಾ? ಅದನ್ನ ದರ್ಶನ ಮಾಡೋದು ಅನ್ನಲ್ಲ ಅಣ್ಣ, ಸ್ಕೆಚ್ ಹಾಕೋದು ಅಂತಾರೆ. ಏನೋ ಬಂದು ಮಲ್ಲಿಗೆ ಹೂವ ಸ್ವೀಟ್ಸಾ? ನೀನೇನೇನೋ ಮಾತಾಡ್ತಿದ್ರೆ ನಂಗ್ ನಾಚಿಕೆ ಆಗ್ತಿದೆ ಭಾವ. ಏನಿದು, ಇವತ್ತು ಯಜಮಾನ್ರು ತುಂಟ ಕವಿ ಆಗ್ತಿದ್ದಾರೆ? ಅಯ್ಯೋ ಅಯ್ಯೋ, ಇವತ್ ಮಾತು ಹಾಡು ಚೇಷ್ಟೆ ಎಲ್ಲ ವಿಚಿತ್ರವಾಗಿದೆಯಲ್ಲ. ಅವನಿ ಮಾತ್ರ ಶ್ರೀಕರ್ ಜೊತೆ ಸಂತೋಷವಾಗಿರ್ತಾಳೆ. ನಾನು ಕೃಷ್ಣಂಗ್ ಹತ್ರ ಆಗ್ತಾ ಇದ್ರೆ ಅವಳಗ್ ತಡ್ಕೊಳಕ್ಕೆ ಆಗಲ್ಲ. ಅವ್ರು ಮಾತ್ರ ಸರಸ ಆಡ್ಬೋದು, ನಾವು ಮಾತ್ರ ವಿರಹದಿಂದಿರ್ಬೇಕಾ? ಅವ್ರಿಗೆ ಮಾತ್ರ ಸಂತೋಷ, ನಮಗ್ ಮಾತ್ರ ನೋಗಳ. ಅವ್ರಿಗೇನು ಆನಂದ, ನಮಗ್ ಮಾತ್ರ ಟಾರ್ಚರ. ಶ್ರೀಕರ್ ನೋಡಿದ್ರೆ 24 ಗಂಟೆನೂ ಅವನಿ ಸೆರ್ಗ್ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ. ನನ್ ಕಳ್ಳ ರಾಸ್ಕಲ್ ಅದ್ ಎಲ್ಲಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ? ನನ್ ಡಾರ್ಲಿಂಗು, ಸ್ವಲ್ಪ ಸೈಲೆಂಟ್ ಆಗಿರು. ಎಲ್ಲರೂ ಆರಾಮಾಗಿ ಕುಡೀರಿ, ಸೈಲೆಂಟ್ ಆಗಿ.
ಹಾಯ್ ಡಾರ್ಲಿಂಗ್. ಎಲ್ಲಿದ್ಯಾ? ಫ್ರೆಂಡ್ ಜೊತೆಗಿದ್ದೀನಿ. ಏನ್ ಮಾಡ್ತಿದ್ಯಾ? ಕಿಡ್ನಿಲ್ ಕಲ್ಲೇನಾದ್ರೂ ಇದ್ರೆ ಸರಿ ಹೋಗೋದಕ್ಕೆ ಇವನು ಜ್ಯೂಸ್ ಕೊಟ್ಟಿದ್ದ, ಅದನ್ನ ಕುಡಿತಾ ಇದ್ದೀನಿ. ಬೇಗ ಹೊರಟ್ ಬಾ. ಏನಕ್ಕೆ ಡಾರ್ಲಿಂಗ್, ನಾನು ಮಿಸ್ ಮಾಡ್ಕೋತಿದ್ಯಾ? ಬೇಜಾರು ಮಾಡ್ಕೋಬೇಡ. ನಿನ್ ಮಿಸ್ಸಸ್ ಆದ್ಮೇಲೆ 24/7 ಗಾಳಿ ತರ ನಿನ್ ಸುತ್ತನೇ ಸುತ್ತುತ್ತಿರ್ತೀನಿ. ಅಲ್ಲಿವರೆಗೂ ನನ್ ಬಗ್ಗೆ ಯೋಚನೆ ಮಾಡಲ್ವಾ? ಅಯ್ಯಯ್ಯೋ, ಎಂತ ಮಾತು! ನನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನು ಇಲ್ವಾ? ಈ ತರ ಬಂಡೆ ಕಲ್ ತರ ಇರ್ಬೇಡ. ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಇರ್ಬೋದಲ್ವಾ? समझ गया डार्लिंग. तुम्हारा फीलिंग कृष्णा को समझ में आया. ಏನ್ ಮಾಡ್ಬೇಕು ನನಗೆ ಗೊತ್ತು. ಯು ವೇಟ್ ದೇರ್, ಐ ಆಮ್ ಕಮಿಂಗ್. ಆದಷ್ಟು ಬೇಗ ಬಾ. ನಿನ್ ಫೋನ್ ಇಡು, 10 ನಿಮಿಷದಲ್ಲಿ ನಿನ್ ಮುಂದೆ ಇರ್ತೀನಿ. ಲೋ, ನನ್ನ ಹೆಂಡತಿ ಆಗೋಳಿಗೆ ನಾನು ತುಂಬಾ ನೆನಪಾಗ್ತಾ ಇದ್ದೀನಿ. ಇವತ್ತು ಏನೋ ಒಂದು ಮಾಡಬೇಕು. ಬಾಯ್. ಬಾಯ್ ಅಣ್ಣ. ಬೀಗ್ರೆ, ಚೆನ್ನಾಗಿದ್ದೀರಾ ಬೀಗ್ರೆ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಮದುವೆ ಕೆಲಸ ಎಲ್ಲಿವರೆಗೂ ಬಂತು? ಆ ಕೆಲಸದಲ್ಲೇ ಇದ್ದೀವಿ. ಮಕ್ಕಳು ಕೇಳ್ಕೊಂಡ್ ಹಾಗೆ ಎಲ್ಲ ಏರ್ಪಾಡು ಮಾಡ್ತಾ ಇದ್ದೀವಿ. ಮದುವೆಗೆ ಸಂಬಂಧಿಸಿರೋ ಕೆಲಸ ಏನಾದ್ರೂ ಇದ್ರೆ ನಮಗೂ ಹೇಳಿ, ನಾವು ಪಾಲು ಹಂಚ್ಕೋತೀವಿ. ಅಯ್ಯೋ, ನಿಮ್ಗೆ ಯಾಕೆ ಶ್ರಮ? ರಾಧಾ, ಕೃಷ್ಣ, ಪೃಥ್ವಿರಾಜು ಎಲ್ಲ ಏರ್ಪಾಡು ನೋಡ್ಕೋತಾ ಇದ್ದಾರೆ. 15ನೇ ತಾರೀಕು ಯಾವಾಗ ಬರುತ್ತೋ ಆ ಪ್ರೋಗ್ರಾಮ್ ಯಾವಾಗ ಮುಗಿಯುತ್ತೋ ಅಂತ ನಾವು ಕಾಯ್ತಾ ಇದ್ದೀವಿ. ಹೌದು ಬೀಗ್ರೆ, ಈ ಸರಿ ಅವನಿಯಿಂದಾಗ್ಲಿ ಇನ್ಯಾರಿಂದಾಗ್ಲಿ ಮದುವೆಗೆ ಸಮಸ್ಯೆ ಆಗ್ಬಾರ್ದು. ಈ ಸಲ ಅಂಥದ್ದೇನೂ ನಡೆಯಲ್ಲ, ನೀವೇನು ಚಿಂತೆ ಮಾಡಬೇಡಿ. ನನ್ನಂತ ಜಾತಕ ಹೊಂದಿರೋ ನಿಹಾರಿಕಾನೆ ನನ್ನ ಮನೇಲಿ ಯಾವುದೇ ಆತಂಕ ಇಲ್ಲದೆ ಸೊಸೆಯಾಗಿ ಕಾಲಿಡ್ತಾಳೆ. ಜಾತಕ ಹೊಂದ್ಕೊಂಡಿರೋ ನಿಹಾರಿಕನ್ಗೆ ಅಮ್ಮನವರ ಅನುಗ್ರಹ ಯಾಕೋ ಇಲ್ಲ ಅನ್ಸುತ್ತೆ. ಅದಕ್ಕೆ ಮೊನ್ನೆ ಇಬ್ರು ಕುಲಗುರುಗಳ ಹತ್ರ ನಿಹಾರಿಕನ್ ಜಾತಕ ತಗೊಂಡು ಹೋಗಿದ್ವಿ. ಅವರು ಮೌನವ್ರತದಲ್ಲಿದ್ದಾರೆ. ಜಾತಕ ನಿಹಾರಿಕಾ ಹಸ್ತರೇಖೆನ ತಗೊಂಡಿದ್ದಾರೆ. ಮೌನವ್ರತ ಮುಗಿದ ತಕ್ಷಣ ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ಮದ್ವೆಗೂ ಮುಂಚೆನೆ ಹೇಳ್ತೀನಿ ಎಂದಿದ್ದಾರೆ. ಹೌದಾ? ಆದ್ರೂ ನಾವು ಮೊದಲೇ ಗುರುಗಳಿಗೆ ಜಾತಕ ತೋರಿಸಿದಾಗ ಅವ್ರು ಸೂಕ್ಷ್ಮವಾಗಿ ಪರಿಶೀಲಿಸಿ ಚೆನ್ನಾಗಿದೆ, ನಿಮ್ ಜಾತಕದ ಜೊತೆಗೆ ಸರಿಸಮನಾಗಿದೆ ಅಂತ ಹೇಳಿದ್ರು ಅಲ್ವಾ? ಮತ್ತೊಂದ್ಸರಿ ತೋರಿಸ್ಬೇಕಾಗಿರೋ ಅಗತ್ಯ ಏನ್ ಬಂತು? ಮದ್ವೆ ಲೇಟ್ ಆಗ್ತಿದೆ ಅಲ್ವಾ? ಯಾಕೋ ಏನೋ ಜಾತಕನ ಇನ್ನೊಂದ್ಸಲ ಗುರುಗಳಿಗೆ ತೋರಿಸಿ ಅಂತ ಅವನಿ ಸಂದೇಹ ಪಟ್ಲು. ಒಳ್ಳೆ ಸಲಹೆ ಅಂತ ಭಾವಿಸಿ ಆ ರೀತಿನೇ ಮಾಡ್ಬೇಕಾಗ್ ಬಂತು. ಅವನಿ ಮಾತ್ರ ನೀವ್ಯಾಕೆ ಕೇಳ್ತಾ ಇದ್ದೀರಾ? ನಮಗೂ ಸಮಂಜಸ ಅನಿಸ್ತು ಶೇಖರ್ ಅವ್ರೆ. ಅದಕ್ಕೆ ಅನುಮಾನಕ್ಕೊಂದು ಮುಕ್ತಾಯ ಹೇಳಬೇಕು ಅಂತಾನೆ ಗುರುಗಳನ್ನ ಭೇಟಿಯಾಗಿದ್ದು. ಅದ್ರಲ್ಲಿ ತಪ್ಪೇನಿದೆ? ಹೌದೌದು, ತಪ್ಪೇನಿಲ್ಲ. ಒಳ್ಳೇದೆ, ತುಂಬಾ ಒಳ್ಳೇದು. ಈ ಸಲ ಯಾವ ಅಡಚಣೆನೂ ಇಲ್ಲದೆ ಕೃಷ್ಣ ನಿಹಾರಿಕರ ಮದುವೆ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅನ್ನೋ ನಂಬಿಕೆ. ನಮ್ಮೆಲ್ರಿಗೂ ಬೇಕಾಗಿರೋದು ಅದೇ ಅಲ್ವಾ? ನಮಗ್ ತುಂಬಾ ಕೆಲ್ಸಗಳಿದೆ ರೀ, ಇನ್ನು ನಾವು ಹೊರಡ್ತೀವ್ರಿ. ಒಳ್ಳೇದು. ನಿಹಾರಿಕಾ ಮತ್ತೆ ಕೃಷ್ಣರ 5 ದಿನದ ಮದುವೆ ಸಮಾರಂಭಕ್ಕೆ ಸಿದ್ಧ ಆಗಿರಿ. ಆಗ್ಲಿ ಬೀಗ್ರೆ, ಹೋಗಿ ಬರ್ತೀವಿ. ಒಳ್ಳೇದು. ಇದೇನ್ರಿ ಹೀಗ್ ನಡೀತು? ಈ ವಿಷಯ ನಿಹಾರಿಕಾ ನಮ್ಮ ಹತ್ರ ಹೇಳಲೇ ಇಲ್ಲ. ನಿಹಾರಿಕಾದು ಸುಳ್ಳು ಜಾತಕ ಅಂತ ಗುರುಗಳು ಹೇಳಿದ್ರು ಅಂದ್ರೆ ಇನ್ನೇನಾದ್ರೂ ಇದೆಯಾ? ನಿಹಾರಿಕಾ ಜೀವನ ಹಾಳಾಗುತ್ತೆ. ನಿಹಾರಿಕಾ ಜೀವನದಲ್ಲಿ ಇಷ್ಟೊಂದು ತಿರುವುಗಳ ಏನೂ ಅರ್ಥ ಆಗ್ತಿಲ್ಲ. ಮದುವೆ ಅಷ್ಟರಲ್ಲಿ ಯಾವ ಅಪಾಯ ಎದುರಾಗುತ್ತೋ ಏನೋ.
ಹೇಳು ಪ್ರಶಾಂತ್. ಮಾರ್ನಿಂಗ್ ನೀನು ಕಳಿಸಿರೋ ಫೈಲ್ ಓಪನ್ ಆಗ್ತೀರಾ ಶ್ರೀಕರ್? ಅದಕ್ಕೆ ಸೀಕ್ರೆಟ್ ಕೋಡ್ ಇರುತ್ತೆ ಪ್ರಶಾಂತ್. ಅರ್ಜೆಂಟಾ? ಸ್ವಲ್ಪ ಅರ್ಜೆಂಟೇ. 1 ಮಿನಿಟ್. ಹೇಳ್ತೀನಿ ಬರ್ಕೋ. ಪ್ರಶಾಂತ್. ಹಲೋ ಪ್ರಶಾಂತ್, ಡು ಯು ಹಿಯರ್ ಮೀ? ಹಲೋ ಹಲೋ. ನಂಗೆ ನೀನು ನಿಂಗೆ ನಾನು ಕಾದುಕೊಂಡೆ ಕುಳಿತುಕೊಂಡೆ. ನಿಹಾರಿಕಾ ಡಾರ್ಲಿಂಗ್, ಬಂದ್ಬಿಟ್ಟ ನಿನ್ನ ಮಾಸ್ ಮಹಾರಾಜ. ಮಲ್ಲಿಗೆ ಹೂವು ಸ್ವೀಟ್ಸು, ಅಬ್ಬಬ್ಬಬ್ಬಾ ವಾಟ್ ಎ ಕಾಂಬಿನೇಷನ್. ಯಾರು ತಂದಿರೋದು? ಇಲ್ಲಿ ಹಾಕಿಟ್ಟಿದ್ದಾರೆ. ಯಾರು ತಂದ್ರು ಏನು? ಇದನ್ನ ಎತ್ಕೊಂಡು ನನ್ನ ಡಾರ್ಲಿಂಗಿಗೆ ಕೊಟ್ರೆ ನನ್ನ ಗಂಡ ತುಂಬಾ ರೊಮ್ಯಾಂಟಿಕ್ ಫೇಲ್ ಅನ್ಕೋತಾಳೆ. ಯಾರು ನೋಡ್ತಿಲ್ಲ, ಅಷ್ಟಕ್ಕೂ ನಾನು ತಗೊಂಡೇ ಹೋಗಿಲ್ಲ. ಇಲ್ಲೇ ಇಟ್ಟಿದ್ದೆ ಅಲ್ವಾ, ಏನಾಯ್ತು? ಕೆಳಗಡೆ ಏನಾದ್ರೂ ಬಿತ್ತ? ಬಾವಾ, ಚೆನ್ನಾಗಿ ಕಾಣಿಸ್ತಿದ್ದೀನಾ? ಯಾರು ತಗೊಂಡಿರ್ತಾರೆ? ಏನದು? ಅಲ್ಲೇ ಇಟ್ಟಿದ್ದೆ ಅಲ್ವಾ. ಏನಿಟ್ಟಿದ್ದೆ? ಫೋನ್ ಬರ್ತಿದ್ದ ಹಾಗೆ ಆ ಕಡೆ ಹೋದೆ, ಅಷ್ಟ್ರಲ್ಲಿ ಏನಾಯ್ತು? ಹಲೋ ಮೇಷ್ಟ್ರೇ, ನಾನ್ ಕೇಳ್ತಿದ್ರೆ ಉತ್ತರನೇ ಕೊಡ್ದೆ. ಸಂಬಂಧ ಇಲ್ದೇ ಇರೋದೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಈ ತರ ಖಾಲಿ ಕೈಯಲ್ಲಿ ಬಂದಿದ್ದೀರಲ್ಲ. ತಾವ್ ಫೋನಲ್ಲಿ ಏನ್ ಹೇಳಿದ್ರಿ ನೆನ್ಪಿದ್ಯಾ? ಹೂ ಮತ್ತೆ ಸ್ವೀಟ್ಸ್ ತಗೊಂಡ್ ಬಂದೆ ಅವನಿ. ಫೋನ್ ಬಂತು ಅಂತ ಟೀಪೈ ಮೇಲಿಟ್ಟೆ. ಹೊರಗಡೆ ಹೋಗಿ ಮಾತಾಡ್ ಬರೋ ಅಷ್ಟರಲ್ಲಿ ಮಾಯ ಆಗೋಗಿದೆ. ಹಾಗೆ ಹೇಗ್ ಕಾಣಿಸ್ದೆ ಹೋಗುತ್ತೆ? ಯಾರು ತಗೊಂಡಿರ್ತಾರೆ? ಅದ್ರ ವಿಷಯ ನಾನ್ ನೋಡ್ಕೊಂತೀನಿ. ಬಾವಾ, ನೀನ್ ಹೋಗ್ ಫ್ರೆಶ್ ಆಗ್ ಬಾ. ಹೋಗು. ಹಾಯ್ ಮೇರಿ ಜಾನ್. ನಾನ್ ಯಾವಾಗ ಫೋನ್ ಮಾಡಿದ್ದು, ನೀನ್ ಯಾವಾಗ ಬರ್ತಿದ್ಯಾ? ಬರೀ ಕೈಯಲ್ಲಿ ಬಂದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ನಿಂಗೋಸ್ಕರ 2 ತಂದಿದ್ದೀನಿ. ಏನದು? ರಿಲೇಶನ್ಶಿಪ್ಪಿಗೂ ರೊಮ್ಯಾನ್ಸಿಗೂ ಅನುಸಾರವಾಗಿರೋದು. ಟಿನ್ ಟಿನ್ ಟಿಡಿನ್. ನಿನ್ ಹತ್ರ ಇಷ್ಟೊಂದು ಟ್ಯಾಲೆಂಟ್ ಎಲ್ಲ ಇದ್ಯಾ? ಈ ಎಷ್ಟು ಸಿನಿಮಾದಲ್ಲಿ ನೋಡಿಲ್ಲ. ಸ್ವೀಟ್ ತಿನ್ನು, ಯಾಕಂದ್ರೆ ಯಾರಿಗಾದ್ರೂ ಗೊತ್ತಾದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ನಾವ್ಯಾಕೆ ಸಿಕ್ಕಾಕೋತೀವಿ? ಯಾರಾದ್ರೂ ನೋಡ್ತಾರೆ ಅನ್ನೋಕೆ ಹಾಗಂದ್ಬಿಟ್ಟೆ. ಅಷ್ಟೇನಾ? ಅಷ್ಟೇ ಅಷ್ಟೇ. ಸ್ವೀಟ್ ತಿನ್ನು. ಇರು, ನಾನು ನಿನಗೆ ತಿನ್ನಿಸ್ತೀನಿ, ನೀನು ನನಗೆ ತಿನ್ನಿಸ್ಬೇಕು, ಸರಿನಾ? ತಿನ್ಸು. ಅಬ್ಬಬ್ಬಬ್ಬಬ್ಬಬ್ಬ, ಪ್ರೇಮ ಪಕ್ಷಿಗಳ ಹಾಗೆ ಎಷ್ಟು ಚೆನ್ನಾಗಿ ತಿನ್ನಿಸ್ಕೊಂತಾ ಇದ್ದೀರೋ. ವೆರಿ ರೊಮ್ಯಾಂಟಿಕ್ ಕಪಲ್. ಸ್ವೀಟ್ ಮೇಲಿರೋ ನೋಡ ತರ ಏನ್ ನಿನ್ ಗೋಳು? ಪ್ರತಿಯೊಂದ್ರಲ್ಲೂ ಎಂಟರ್ ಆಗ್ಬಿಡ್ತಾಳೆ. ಮದ್ವೆ ಆಗೋರು ನಮ್ಗೆ ಸ್ವಲ್ಪ ಪ್ರೈವಸಿ ಇರುತ್ತೋ ಇಲ್ವೋ? ನೀನು ಶ್ರೀಕರ್ ಎಂಜಾಯ್ ಮಾಡ್ಬೋದು, ನಾವ್ ಎಂಜಾಯ್ ಮಾಡ್ಬಾರ್ದಾ? ನಮ್ ಲವ್ ನೋಡಿ ತಡ್ಕೊಳ್ಳೋದಕ್ ಆಗ್ತಾ ಇಲ್ಲ ಅಲ್ವಾ? ಅದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದೀಯ. ನಮಗೂ ಇನ್ 1 ವಾರದಲ್ಲಿ ಮದ್ವೆ ಆಗತ್ತೆ. ಇವಾಗ ಸಮಯ ಹಾಳು ಮಾಡ್ಬೇಡ. ಹೀಗೆಲ್ಲ ಮಾಡೋದಕ್ಕಾದ್ರೆ ಗಂಡ ಆಗೋನು ತನ್ನ ದುಡ್ಡಲ್ಲಿ ತಾನು ತಗೊಂಡ್ ಬರ್ಬೇಕೆ ಹೊರತು ಬೇರೆಯವ್ರು ತಂದಿರೋದನ್ನ ಇವ್ರು ಹೇಗ್ ತರ್ತಾರೆ? ಮುಗೀತು ಕತೆ.
ಇದನ್ನೆಲ್ಲ ಕೂಡ ಕಳ್ತನ ಮಾಡ್ತಾರಾ? ಏನ್ ಮಾತಾಡ್ತಾ ಇದ್ಯಾ ಅವನೇ? ಇದನ್ನ ನಮ್ಮ ಯಜಮಾನ್ರು ನನ್ಗೋಸ್ಕರ ತಂದಿದ್ದು. ಹಾಲಲ್ಲಿ ಅವ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ಕಳ್ತನ ನಡೀತು. ಇವಳು ಹೇಳ್ತಿರೋದು ನಿಜನಾ? ಸುಳ್ಳು. ಯಾಕೆ ಸುಳ್ಳು ಹೇಳ್ತಿದ್ಯಾ? ನಿಜ ಅಲ್ಲ ಅಂದ್ರೆ ಆಣೆ ಮಾಡೋದಕ್ಕೆ ಹೇಳು. ಆಣೆ ಮಾಡು. ಮಾಡು ಬಾವಾ. ಹೇಗ್ ಸಿಕ್ಕಾಸ್ತಿ ಅಂತ ಗೊತ್ತಿಲ್ಲ ದಬಾಯಿಸ್ದೆ. ಯಾರ್ದಾದ್ರು ಏನಂತೆ ಯೂಸ್ ಆಗುತ್ತೆ ಅಂತ ತಗೊಂಡ್ಬಂದೆ. ಶ್ರೀಕರ್ ತಂದಿರೋದಂತ ಗೊತ್ತಿರ್ಲಿಲ್ಲ. ಚಿಚಿ, ಮೊದಲು ಕೊಟ್ಬಿಡು. ತಗೋ. ಆಫ್ಟರ್ ಆಲ್ ಹೂವು ಸ್ವೀಟ್ಸು 200 ರೂಪಾಯಿ ಆಗಿರುತ್ತೆ. ಇದರ ರೇಟ್ನಲ್ಲ, ಇದನ್ ತಂದಿರೋರ ಪ್ರೀತಿ ನೋಡ್ಬೇಕು. ಬಾವಾ, ಒಂದ್ ಮಾತು ಹೇಳ. ಏನು? ಹೆಂಡತಿಗೆ ಈ ತರದನ್ ತರಬೇಕು ಅಂದ್ರೆ ಗಂಡನ ಹತ್ರ ದುಡ್ಡಿರ್ಬೇಕು. ದುಡ್ಡಿರ್ಬೇಕು ಅಂದ್ರೆ ಕೆಲಸ ಮಾಡಿ ಸಂಪಾದಿಸ್ಬೇಕು. ಸಂಪಾದಿಸ್ಬೇಕು ಅಂದ್ರೆ ಜವಾಬ್ದಾರಿ ಅನ್ನೋದಿರ್ಬೇಕು. ಜವಾಬ್ದಾರಿ ಇರ್ಬೇಕು ಅಂದ್ರೆ ಬಿಟ್ಟಿಯಾಗಿ ತಿರುಗಬಾರ್ದು. ಅರ್ಥ ಆಯ್ತಾ? ಯಾವ್ದ ಅಜ್ಜಿ ಮೊಮ್ಮಗನಿಗೆ ಕತೆ ಹೇಳೋ ತರ ಹೇಳ್ತಾ ಇದೀಯಾ? ಜವಾಬ್ದಾರಿ ಗೊತ್ತಿಲ್ದಿರೋನ್ ಮುಂದೆ ಎಷ್ಟೇ ನೀತಿ ಮಾತು ಹೇಳಿದ್ರು, ಎಷ್ಟೇ ಪ್ರವಚನ ಮಾಡಿದ್ರು ಫಲಿತಾಂಶ ಇರೋದಿಲ್ಲ. ಇದನ್ ಮೀರಿ ನಾನೇನು ಹೇಳೋದಿಲ್ಲ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಿಮ್ಮಿಬ್ರಿಗಲ್ಲ, ನಮಗೆ. ಬಾಯ್. ನ್ಯೂಸೆನ್ಸ್. ನಿಹಾ, ಬೇಡ ಬೇಡ. ಬೇಕು ಅಂದ್ರೆ ಹೇಳು, ನಾನೇ ಹೋಗಿ ತಗೊಂಡ್ಬರ್ತೀನಿ. ಚೆನ್ನಾಗಿರುತ್ತೆ ನಿಹಾ. ನಿಹಾ ಬೇಡ. ನಿಹಾ ಅವನಿ, ಅವನಿ. ಏನಾಯ್ತು? ಸಿಕ್ತಾ? ಇಲ್ಲ ಅಲ್ವಾ? ಸರಿ, ನಾನು ಹೋಗಿ ಮತ್ತೆ ತಗೊಂಡ್ ಬರ್ತೀನಿ. ಇರು ಬಾವಾ, ಅದ್ರ ಅವಶ್ಯಕತೆ ಇಲ್ಲ. ನಾಳೆ ಬರ್ಬೇಕಾದ್ರೆ ತಗೊಂಡ್ ಬಾ. ನಾಳೆ ಕೂಡ ತಗೊಂಡ್ ಬರ್ತೀನಿ, ಅದು ಬೇರೆ ವಿಷಯ. ಬಟ್ ಇವತ್ ಮಾತ್ರ ಖಂಡಿತವಾಗ್ಲೂ ಇರ್ಲೇಬೇಕು. ಬಾವಾ. ಏನವನಿ? ಎಲ್ಲಿತ್ತು? ಕೃಷ್ಣ ಬಾವ ಕಳ್ತನ ಮಾಡಿದ್ರು ಅಂತ ಈ ಸಮಯದಲ್ಲಿ ಹೇಳಿದ್ರೆ ಬಾವನ್ ಮೂಡ್ ಹಾಳಾಗತ್ತೆ. ಆಮೇಲೆ ಹೇಳ್ತೀನಿ. ಕೇಳ್ತಿದ್ರೆ ಹೇಳ್ತಿಲ್ವಲ್ಲ, ಯಾಕೆ? ನೀನ್ ಟೀಪಾಯ್ ಮೇಲೆ ಇಟ್ಟಿದ್ದೆ ಅಂತ ಹೇಳಿದ್ಯಲ್ಲ, ನಾನು ಎಲ್ಲ ಕಡೆ ಹುಡುಕಿದ ಮೇಲೆ ಅಡಿಗೆ ಮನೇಲಿ ಕಾಣಿಸ್ತು. ಅಲ್ಲಿ ಯಾರಿಟ್ಟಿದ್ರೋ ಏನೋ ಮತ್ತೆ. ಸರಿ ಬಿಡು. ನನ್ನ ಹೆಂಡತಿಗೋಸ್ಕರ ನಾನು ಪ್ರೀತಿಯಿಂದ ತಗೊಂಡ್ ಬಂದಿದ್ದು ನನ್ನ ಹೆಂಡತಿಗೆ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ನನ್ಗೋಸ್ಕರ ತುಂಬಾ ಇಷ್ಟಪಟ್ಟು ತಗೊಂಡ್ ಬಂದಿದ್ಯಾ ಅಲ್ವಾ? ನೀನೇ ನನ್ನ ತಲೆಗೆ ಮುಟ್ಸು.